ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಉಗ್ರರ ಎಕ್ಸ್ಕ್ಲೂಸಿವ್ ಫೋಟೋ ಕೂಡ ಲಭ್ಯವಾಗಿದೆ. ತಾಹಾ ಮುಸಾವಿರ್ ಇಂದಿನ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಾಮೇಶ್ವರಂ ಕೆಫೆಯಲ್ಲಿ ಬಂದು ರವೆ ಇಡ್ಲಿ ತಿನ್ಕೊಂಡು ಬಾಂಬ್ ಇಟ್ಟು ಹೋದಂಥ ಇದೇ ಉಗ್ರರ ಫೋಟೋ, ತಾಹಾಗೆ ಮುಸಾವಿರ್ನ ಇಂದಿನ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಶಂಕಿತ ಉಗ್ರರ ಬಂಧನ ಆಗಿರುವಂಥದ್ದು. ಬಂಧಿತರು ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಈಗ ಸ್ಥಳಾಂತರ ಆಗ್ತಾ ಇದ್ದಾರೆ. ಮಧ್ಯರಾತ್ರಿ ಬೆಂಗಳೂರಿಗೆ ಕರೆತರಲಿದ್ದಾರೆ NIA ಟೀಮ್. ಹಾಗಾದ್ರೆ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಮಾಡಿದ್ರಲ್ಲ ಬಾಂಬ್ ಇಟ್ಟು, ಅವರ ಈಗಿನ ಫೋಟೋ ಇದು. ಇವಾಗ ಹೆಂಗಿದ್ದ ನೋಡಿ, ಸೇವ್ ಮಾಡಿಕೊಂಡು, ತಲೆಯಲ್ಲಿ ಕೂದಲಿಲ್ಲ, ಒಬ್ಬನಿಗೆ ಸ್ವಲ್ಪ ಇದೆ. ಇವತ್ತು ಮಧ್ಯರಾತ್ರಿ ಇವರಿಬ್ರು ಶಂಕಿತ ಉಗ್ರರನ್ನ ಬೆಂಗಳೂರಿಗೆ ಕರೆತರಲಿದ್ದಾರೆ. ಬೆಂಗಳೂರಿಗೆ ಕರೆತಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅದಾದ ನಂತರ ಒಂದಿಷ್ಟು ಕಾನೂನು ಪ್ರೊಸೆಸ್ ಕೂಡ ನಡೆಯುತ್ತೆ. ಅದಾದ ನಂತರ ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ, NIA ಅಧಿಕಾರಿಗಳು 14 ದಿವಸ ಬೇಕಾದರೆ ಕಸ್ಟಡಿಗೆ ತೆಗೆದುಕೊಳ್ಬೋದು, ಇಲ್ಲ 10 ದಿವಸ ಕಸ್ಟಡಿಗೆ ತೆಗೆದುಕೊಳ್ಬೋದು, ಇಲ್ಲೆಲ್ಲ ವಿಚಾರ ಆಗುತ್ತೆ. ಇದ್ರ ನಡುವೆ ಈಗ ಒಂದಿಷ್ಟು ರಾಜಕೀಯ ಚರ್ಚೆ, ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೂಡ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ್ ಆದ ನಂತರ ಕೂಡ ನಡೆದಿದೆ. ಅದಾದ ನಂತರ ಕೂಡ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂದ್ರೆ ಮೇಲೆ ಒಂದಿಷ್ಟು ಆರೋಪ ಪ್ರತ್ಯಾರೋಪ ರಾಜಕೀಯ ಎಳೆಯಾಗಿ ಬರುವುದಂತೂ ಕನ್ಫರ್ಮ್. ಆದರೆ ಈಗ ನೀವು ನೋಡ್ತಾ ಇರುವಂಥದ್ದು ಸದ್ಯ ಯಾವ ರೀತಿಯಾಗಿ ಇದ್ದಾರೆ NIA ಅಧಿಕಾರಿಗಳು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಾಣಿಸ್ಕೊಂಡಿದ್ದಾರೆ, ಇವೆರಡೂ ಕೂಡ ಈಗಿನ ಫೋಟೋಗಳು. ಬೆಂಗಳೂರು ರಾಮೇಶ್ವರಂ ಕೆಫೆ ಕೇಸ್ನಲ್ಲಿ ಕೋಲ್ಕತ್ತಾದಲ್ಲಿ ಇಬ್ಬರ ಬಂಧನವಾಗಿದೆ. ಬಂಧಿತ ಶಂಕಿತ ಉಗ್ರರಿಬ್ಬರು ಕೂಡ ಶಿವಮೊಗ್ಗದ ತೀರ್ಥಹಳ್ಳಿ ನಿವಾಸಿಗಳು. ಕಳೆದ 4 ವರ್ಷಗಳಿಂದ ತಲೆಮರೆಸಿಕೊಂಡಿರುವಂತಹ ಈ ಶಂಕಿತರು ಕೋಲ್ಕತ್ತಾ ತಲುಪಿದ್ದೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಆ ಬಗೆಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಾರ್ಚ್ 1ನೇ ತಾರೀಕು ಬೆಂಗಳೂರಿನ ಕುಂದ್ಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿತ್ತು. ಈ ಪ್ರಕರಣದ ತನಿಖೆ ನಡೆಸಿದ NIA ಅಧಿಕಾರಿಗಳು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಇಬ್ಬರು ಶಂಕಿತ ಉಗ್ರರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಬ್ದುಲ್ ಮತೀನ್ ತಾಹಾ ಮತ್ತು ಮುಸಾವಿರ್ ಹುಸೇನ್ ಶಾಜಿಬ್ ಬಂಧಿತರು. ವಿಶೇಷ ಅಂದ್ರೆ ಬಂಧಿತರಿಬ್ಬರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಮೂಲದವರು. 2013ರಿಂದಲೇ ಉಗ್ರ ಚಟುವಟಿಕೆಗಳತ್ತ ಒಲವು ತೋರಿದ್ದ ಅಬ್ದುಲ್ ಮತೀನ್ ತಾಹಾ ಮತ್ತು ಶಾಜಿಬ್ ಹುಸೇನ್ 2020ರಲ್ಲಿ ಸುದ್ದಗುಂಟೆಪಾಳ್ಯ ಠಾಣೆಯಲ್ಲಿ ದಾಖಲಾಗಿದ್ದ ಅಲ್ ಹಿಂದ್ ಮಾದರಿ ಕೇಸ್ನಲ್ಲಿ ತಾಹಾ ಮತ್ತು ಶಾಜಿಬ್ ಆರೋಪಿಗಳಾಗಿದ್ರು. ಆವತ್ತಿನಿಂದಾನೇ ತಲೆಮರೆಸಿಕೊಂಡಿದ್ದ ಶಂಕಿತ ಉಗ್ರರು ಕರ್ನಾಟಕ ತೊರೆದು ಆಂಧ್ರಪ್ರದೇಶ, ತಮಿಳುನಾಡಿನಲ್ಲಿ ವಾಸ ಮಾಡಿಕೊಂಡಿದ್ರು. 2020ರ ಬಳಿಕ ತಾಹಾ ಮತ್ತು ಶಾಜಿಬ್ ತಮ್ಮೂರಿನ ಕಡೆಗೆ ಮುಖ ಮಾಡಿರಲಿಲ್ಲ. ಆದರೆ ಕುಟುಂಬ ಸದಸ್ಯರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಪರ್ಕ ಹೊಂದಿದ್ರು ಅನ್ನೋದು ತನಿಖಾ ಸಂಸ್ಥೆಗಳ ಮೂಲಗಳ ಮಾಹಿತಿ. ಹೀಗೆ ಊರೂರು ಅಲೆಯುತ್ತಾ ನಕಲಿ ದಾಖಲೆ ಸೋಗಿನಲ್ಲಿ ವಾಸವಿದ್ದ ತಾಹಾ ಮತ್ತು ಶಾಜಿಬ್ ಮಾರ್ಚ್ 1ರಂದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಿಸಿದ್ರು. ಇನ್ನು ಪ್ರಕರಣ ಬೆನ್ನತ್ತಿದ್ದ NIAಗೆ ಸುಳಿವು ಕೊಟ್ಟಿದ್ದೇ ಬ್ಲಾಸ್ಟರ್ ಧರಿಸಿದ್ದ ಟೋಪಿ. ಇದೇ ಟೋಪಿಯನ್ನ ಮಸೀದಿಯೊಂದರ ಬಳಿ ಮೈ ಮರೆತು ಬಿಟ್ಟು ಹೋಗಿದ್ದ. ಟೋಪಿಯಲ್ಲಿ ಬಾರ್ಕೋಡ್ ಸ್ಕ್ಯಾನ್ ಮಾಡಿದಾಗ ಚೆನ್ನೈ ಮಾಲ್ ಒಂದರಲ್ಲಿ ಬಾಂಬರ್ ಟೋಪಿ ಖರೀದಿಸಿದ್ದ. ಇದರ ಜಾಡು ಹಿಡಿದು ಉಗ್ರರ ಬೆನ್ನು ಬಿದ್ದಿತ್ತು NIA. ಬಳಿಕ ವಿವಿಧ ಮಾರ್ಗಗಳ ಮೂಲಕ ಶಂಕಿತ ಉಗ್ರರು ಎಸ್ಕೇಪ್ ಆಗಿದ್ರು. ಅಬ್ದುಲ್ ಮತೀನ್ ತಾಹಾ ತಮಿಳುನಾಡು ಮಾರ್ಗವಾಗಿ ಕೋಲ್ಕತ್ತಾ ತಲುಪಿದ್ದ. ಇತ್ತ ಮುಸಾವಿರ್ ಹುಸೇನ್ ತುಮಕೂರು ಬಳ್ಳಾರಿ ಮಾರ್ಗವಾಗಿ ಕಲಬುರಗಿ ತಲುಪಿ ಅಲ್ಲಿಂದ ಆಂಧ್ರದ ನೆಲ್ಲೂರಿಗೆ ಹೋಗಿದ್ದ. ನೆಲ್ಲೂರಿನಿಂದ ಒಡಿಶಾ ಮಾರ್ಗವಾಗಿ ಕೋಲ್ಕತ್ತಾ ಹೋಗಿ ತಾಹಾನ ಭೇಟಿಯಾಗಿದ್ದ. ಶಂಕಿತರು ಕೋಲ್ಕತ್ತಾದಲ್ಲಿ ಇರೋ ಖಚಿತ ಮಾಹಿತಿ ಆಧರಿಸಿ ಮಧ್ಯರಾತ್ರಿ ಕಾರ್ಯಾಚರಣೆ ನಡೆಸಿರೋ NIA ಮತ್ತು IB ಅಧಿಕಾರಿಗಳು ಸ್ಥಳೀಯ ಪೊಲೀಸರ ನೆರವಿನಿಂದ ಇಬ್ಬರನ್ನು ಬಂಧಿಸಿದ್ದಾರೆ. ಇನ್ನು ಉಗ್ರರು ಅರೆಸ್ಟ್ ಆಗ್ತಾ ಇದ್ದಂತೆ ರಾಜಕೀಯ ಪಕ್ಷಗಳ ನಡುವೆ ವಾಗ್ಯುದ್ಧ ಶುರುವಾಗಿದೆ.
ಉಗ್ರರನ್ನ ಕಾಂಗ್ರೆಸ್ ರಕ್ಷಣೆ ಮಾಡ್ತಾ ಇದೆ ಅಂತ ಬಿಜೆಪಿ ವಾಗ್ದಾಳಿಯನ್ನ ನಡೆಸಿದೆ. ಇನ್ನು ಕಾಂಗ್ರೆಸ್ನವರು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವೆಲ್ಲ ನಾಯಕರು ಏನೇನು ಹೇಳಿದ್ದಾರೆ ನೀವು ನೋಡ್ಕೊಂಡು ಬರೋಣ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.